ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡಕ. 2020ರಲ್ಲಿ ದೇಶದಾದ್ಯಂತ ಮಹಾಮಾರಿ ಕೊರೋನಾ ಆವರಿಸಿದಾಗ ಮೋದಿ ಸರ್ಕಾರ PM ಕೇರ್ಸ್ ಫಂಡನ್ನು ಸ್ಥಾಪಿಸಿತ್ತು. ಕೊರೋನಾ ಬಂದಾಗ ಆಸ್ಪತ್ರೆಗಳಲ್ಲಿ ಬೆಡ್ಗಳಿರಲಿಲ್ಲ, ಆಕ್ಸಿಜನ್ಗಾಗಿ ಹಾಹಾಕಾರವಿತ್ತು, ವೆಂಟಿಲೇಟರ್ಗಾಗಿ ಪರದಾಟವಿತ್ತು. ಎಷ್ಟೋ ಕುಟುಂಬಗಳು ತಮ್ಮವರನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಮುಳುಗಿದ್ದವು. ಅಂತಹ ಕತ್ತಲೆಯ ದಿನದಲ್ಲಿ ಹುಟ್ಟಿಕೊಂಡಿದ್ದು PM ಕೇರ್ಸ್ ಫಂಡ್. ತುರ್ತು ಪರಿಸ್ಥಿತಿಯಲ್ಲಿ ನಾಗರಿಕರ ನೆರವಿಗಾಗಿ ನಿಧಿ. ಹೀಗಾಗಿ ಆ ನಿಧಿಗೆ ಜನರು ತಮ್ಮ ಕೈಲಾದಷ್ಟು ಹಣವನ್ನು ಕೊಟ್ಟರು. ಜನರು ನಂಬಿಕೆಯಿಂದ ಹಣವನ್ನು ಕೊಟ್ಟರು. ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟು ದೇಶದ ಒಳಗಿಂದ ಮಾತ್ರ ಅಲ್ಲ, ವಿದೇಶಗಳಿಂದಲೂ ದೇಣಿಗೆ ಬಂತು. ಇಂದು ಆ ಮಹಾಮಾರಿಯ ದಿನಗಳು ಕಳೆದು ಹೋಗಿದೆ. ಆದರೆ PM ಕೇರ್ಸ್ನ ಪ್ರಶ್ನೆಗಳು ಇನ್ನೂ ಮುಗ್ದಿಲ್ಲ. ಸಾವಿರಾರು ಕೋಟಿ ರೂಪಾಯಿ ನಿಧಿಯಲ್ಲಿ ಹಾಗೆ ಉಳಿದಿದೆ. ಬಹುಪಾಲು ಹಣ ಠೇವಣಿಯಲ್ಲಿದೆ. ಬಡ್ಡಿಯಿಂದಲೂ ನೂರಾರು ಕೋಟಿ ರೂಪಾಯಿ ಬರ್ತಾ ಇದೆ. ಹಾಗಾದರೆ ಪ್ರಶ್ನೆ ಒಂದೇ, ಸಂಕಷ್ಟದ ಸಮಯದಲ್ಲಿ ಜನರಿಂದ ಸಂಗ್ರಹಿಸಿದ ಆ ಹಣ ಸಂಕಷ್ಟದಲ್ಲಿರುವ ಜನರಿಗೆ ಎಷ್ಟು ತಲುಪಿತು? ಸಂಕಷ್ಟ ಪರಿಹಾರಕ್ಕಾಗಿ ಸಂಗ್ರಹಿಸಿದ ಹಣ ಎಷ್ಟು ಪ್ರಮಾಣದಲ್ಲಿ ಜನರ ನೆರವಿಗೆ ಬಳಕೆಯಾಯಿತು? ಸಾವಿರಾರು ಕೋಟಿ ಹಣ ಖರ್ಚಾಗದೆ ಯಾಕೆ ಹಾಗೆ ಉಳಿದಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅದರ ಮೇಲೂ ಈ ಮೋದಿ ಸರ್ಕಾರದವರು ಪಾರದರ್ಶಕತೆಯ ಬಗ್ಗೆ ಮಾತಾಡ್ತಾರೆ, ಪ್ರಾಮಾಣಿಕತೆಯ ಬಗ್ಗೆ ಭಾಷಣ ಮಾಡ್ತಾರೆ, ಹೊಣೆಗಾರಿಕೆಯ ಬಗ್ಗೆ ಬೊಗಳೆ ಬಿಡ್ತಾರೆ. PM ಕೇರ್ಸ್ ಫಂಡನ್ನು 2020 ಮಾರ್ಚ್ 27ರಂದು ಸ್ಥಾಪಿಸಲಾಯಿತು. ಇದು ಪ್ರೈಮ್ ಮಿನಿಸ್ಟರ್ ಸಿಟಿಜನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಟ್ಯುವೇಷನ್ ಫಂಡ್ ಎಂಬ ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್. ಪ್ರಧಾನಮಂತ್ರಿ ಇದರ ಪದನಿಮಿತ್ತ ಅಧ್ಯಕ್ಷರು. ರಕ್ಷಣಾ, ಗೃಹ ಮತ್ತು ಹಣಕಾಸು ಸಚಿವರು ಪದನಿಮಿತ್ತ ಟ್ರಸ್ಟಿಗಳು. ಟ್ರಸ್ಟ್ನ ಅಧ್ಯಕ್ಷರು ಪ್ರಧಾನಮಂತ್ರಿ. ಟ್ರಸ್ಟಿಗಳಲ್ಲಿ ಕೇಂದ್ರದ ಪ್ರಮುಖ ಸಚಿವರು. ವಿದೇಶಿ ದೇಣಿಗೆಯನ್ನು PM ಕೇರ್ಸ್ ಸ್ವೀಕರಿಸಬಹುದು. ಸರ್ಕಾರದ ಅಧಿಕೃತ ಮಾಹಿತಿಯ ಪ್ರಕಾರ ಈ ನಿಧಿಗೆ FCRA ವಿನಾಯಿತಿಯೂ ಕೂಡ ನೀಡಲಾಗಿದೆ. ಪ್ರತ್ಯೇಕ ವಿದೇಶಿ ದೇಣಿಗೆ ಖಾತೆ ಇದೆ. ಕೋವಿಡ್ನ ಮೊದಲ ಅಲೆ ದೇಶವನ್ನು ತಲ್ಲಣಗೊಳಿಸಿದ್ದ ಸಂದರ್ಭದಲ್ಲಿ ಈ ನಿಧಿಗೆ ಭಾರೀ ಪ್ರಮಾಣದಲ್ಲಿ ದೇಣಿಗೆ ಹರಿದು ಬಂತು. ದಾಖಲೆಗಳ ಪ್ರಕಾರ 2020-21ರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಂಗ್ರಹ ಆಯಿತು. 2024-25ರ ಲೆಕ್ಕಪತ್ರದ ಪ್ರಕಾರ ಮಾರ್ಚ್ 31, 2025ರಂದು PM ಕೇರ್ಸ್ ಫಂಡ್ನ ಒಟ್ಟು ಬಾಕಿ ಸುಮಾರು 8,452.07 ಕೋಟಿ ಇತ್ತು. ಅದರಲ್ಲೂ ಸುಮಾರು 7,846.65 ಕೋಟಿ, ಅಂದರೆ ಸುಮಾರು 93% ಫಿಕ್ಸೆಡ್ ಡೆಪಾಸಿಟ್ ಇದೆ. ಈ ನಿಶ್ಚಿತ ಠೇವಣಿಗಳಿಂದಲೇ ಸುಮಾರು 469.38 ಕೋಟಿ ಬಡ್ಡಿ ಬಂದಿದೆ. ಈ ಸಂಕಷ್ಟ ನಿಧಿಯ ಹಣವನ್ನು ಸುರಕ್ಷಿತವಾಗಿ ಇಡುವುದು ಹಣಕಾಸಿನ ದೃಷ್ಟಿಯಿಂದ ಸಮರ್ಥನೀಯವಾಗಬಹುದು. ಆದರೆ ಸಂಕಷ್ಟ ಪರಿಹಾರಕ್ಕಾಗಿ ಸಂಗ್ರಹಿಸಿದ ನಿಧಿಯ ಬಹುಪಾಲು ಹಣ ದೀರ್ಘಕಾಲ ಬಳಕೆಯಾಗದೆ ಉಳಿದಿದ್ರೆ ಅದರ ಬಳಕೆಯ ಆದ್ಯತೆಗಳ ಬಗ್ಗೆ ಸಾರ್ವಜನಿಕರಿಗೆ ಸಮಗ್ರ ವಿವರಣೆ ಇರಬೇಕಲ್ವಾ? ಈಗಿನ ಲೆಕ್ಕ ಮತ್ತೊಂದು ಪ್ರಶ್ನೆ ಎತ್ತುತ್ತೆ. 2024-25ರ ಲೆಕ್ಕಪತ್ರದ ಪ್ರಕಾರ PM ಕೇರ್ಸ್ ಫಂಡ್ನಿಂದ ಕಳೆದ ಒಂದು ವರ್ಷದಲ್ಲಿ ಸುಮಾರು 87.85 ಲಕ್ಷ ವೆಚ್ಚ ದಾಖಲಾಗಿದೆ. ಅದರಲ್ಲಿ ಬಹುತೇಕ ಮೊತ್ತ PM ಕೇರ್ಸ್ ಫಾರ್ ಚಿಲ್ಡ್ರನ್ ಯೋಜನೆಗೆ ಸಂಬಂಧಿಸಿದೆ ಎಂದು ವರದಿಯಾಗಿದೆ. ಒಂದೆಡೆ 8,452 ಕೋಟಿಗೆ ಹೆಚ್ಚು ನಿಧಿ, ಮತ್ತೊಂದೆಡೆ ಒಂದು ವರ್ಷದಲ್ಲಿ 87.85 ಲಕ್ಷದಷ್ಟು ವೆಚ್ಚ. ಇದು ಸಾರ್ವಜನಿಕ ಚರ್ಚೆಗೆ ಅರ್ಹವಾದ ಅಂಕಿಅಂಶ. ಯಾಕೆಂದರೆ ನಿಧಿಯ ಹೆಸರಿನಲ್ಲಿ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಟ್ಯುವೇಷನ್ಸ್ ಅಂತ ಇದೆ. ಅಂದರೆ ತುರ್ತು ಪರಿಸ್ಥಿತಿ ಬಂದಾಗ ನೆರವು ನೀಡುವುದು ಇದರ ಪ್ರಮುಖ ಉದ್ದೇಶ. ಹೀಗಿರುವಾಗ ದೇಶದಲ್ಲಿ ಪ್ರವಾಹ, ಭೂಕುಸಿತ, ಪ್ರಕೃತಿ ವಿಕೋಪ, ಸಾರ್ವಜನಿಕ ಆರೋಗ್ಯದ ಸಮಸ್ಯೆಗಳು ಎದುರಾದಾಗ ಈ ನಿಧಿಯ ಬಳಕೆಯ ಪ್ರಮಾಣ ಮತ್ತು ಆದ್ಯತೆಗಳ ಬಗ್ಗೆ ಪ್ರಶ್ನೆಗಳು ಕೇಳುವುದು ಸಹಜ. ವಯನಾಡಿನಿಂದ ಉತ್ತರ ಭಾರತದ ಪ್ರವಾಹದವರೆಗೆ ಕೋವಿಡ್ ನಂತರ ದೇಶದಲ್ಲಿ ಸಂಕಷ್ಟಗಳು ನಿಂತಿಲ್ಲ. ಪ್ರಕೃತಿ ವಿಕೋಪಗಳು ಬಂದಿವೆ, ಪ್ರವಾಹಗಳು ಬಂದಿವೆ, ಭೂಕುಸಿತಗಳು ಸಂಭವಿಸಿದೆ, ಜನರು ಮನೆ ಕಳೆದುಕೊಂಡಿದ್ದಾರೆ, ಜೀವನೋಪಾಯ ಕಳೆದುಕೊಂಡಿದ್ದಾರೆ. ಈ PM ಕೇರ್ಸ್ ಫಂಡ್ನ ವ್ಯಾಪ್ತಿ ಕೋವಿಡ್ಗೆ ಮಾತ್ರ ಸೀಮಿತವಾಗಿಲ್ಲ.
ಸರ್ಕಾರದ ಅಧಿಕೃತ ವಿವರಣೆ ಪ್ರಕಾರ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳಷ್ಟೇ ಅಲ್ಲದೆ ಮಾನವ ಸೃಷ್ಟಿ ಅಥವಾ ನೈಸರ್ಗಿಕ ವಿಪತ್ತುಗಳು ಮತ್ತು ಇತರ ಸಂಕಷ್ಟಗಳ ಸಂದರ್ಭದಲ್ಲಿಯೂ ನೆರವು ನೀಡೋದು ನಿಧಿಯ ಉದ್ದೇಶ ಆಗಿದೆ. ಹಾಗಿದ್ಮೇಲೆ ಸಂಕಷ್ಟಗಳ ಸಮಯದಲ್ಲಿ ಈ ನಿಧಿಯನ್ನು ಯಾಕೆ ಗರಿಷ್ಠ ಮಟ್ಟದಲ್ಲಿ ಬಳಸಿಲ್ಲ ಅನ್ನೋ ಪ್ರಶ್ನೆ ಇದೆ. ಇಲ್ಲಿ ನಾವು ಪಾರದರ್ಶಕತೆ ಬಗ್ಗೆ ಮಾತಾಡಲೇಬೇಕು. ಈ ಮೋದಿ ಸರ್ಕಾರ ಮಾತೆತ್ತಿದ್ರೆ ಪಾರದರ್ಶಕತೆ ಅನ್ನತ್ತೆ. ಆದರೆ ಈ PM ಕೇರ್ಸ್ ಫಂಡ್ RTI ವ್ಯಾಪ್ತಿಗೆ ಬರಲ್ಲ. ಅದನ್ನು RTIನಿಂದ ಹೊರಗಿಡಲಾಗಿದೆ. PM ಕೇರ್ಸ್ ಫಂಡ್ ತನ್ನನ್ನು ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್ ಎಂದು ವಿವರಿಸುತ್ತೆ. ಇದು ಸ್ವಯಂ ಪ್ರೇರಿತ ದೇಣಿಗಳಿಂದ ನಡೆಯುವ ಟ್ರಸ್ಟ್. ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರುವ ಕೇಂದ್ರದ 3 ಪ್ರಮುಖ ಸಚಿವರು ಟ್ರಸ್ಟ್ಗಳಾಗಿರುವ ಈ PM ಕೇರ್ಸ್ ಫಂಡ್ ಸರ್ಕಾರಿ ನಿಧಿಯಲ್ಲ ಅಂದರೆ ಹೆಂಗೆ? ಇನ್ನು ಕೋವಿಡ್ ಕಾಲದಲ್ಲಿ ಕೆಲವು ಚೀನಾದ ಕಂಪನಿಗಳು PM ಕೇರ್ಸ್ ಫಂಡ್ಗೆ ದೇಣಿಗೆ ನೀಡಿದ್ದವು ಎಂಬ ವಿಚಾರ ಸಂಸತ್ತಿನಲ್ಲಿ ಚರ್ಚೆಗೆ ಬಂದಿತ್ತು. ದೇಣಿಗೆ ನೀಡಿರುವುದೇ ಕಾನೂನುಬಾಹಿರ ಎಂದು ಹೇಳಲು ಸಾಧ್ಯ ಇಲ್ಲ. ಆದರೆ PM ಕೇರ್ಸ್ಗೆ ವಿದೇಶಿ ಕೊಡುಗೆಗಳನ್ನು ಸ್ವೀಕರಿಸಲು FCRA ವಿನಾಯಿತಿ ನೀಡಲಾಗಿದೆ ಎಂದು ಸರ್ಕಾರವೇ ಅಧಿಕೃತವಾಗಿ ಹೇಳುತ್ತೆ. ಆದರೆ PM ಕೇರ್ಸ್ಗೆ ವಿದೇಶಿ ಕೊಡುಗೆಗಳನ್ನು ಸ್ವೀಕರಿಸಲು FCRA ವಿನಾಯಿತಿ ನೀಡಲಾಗಿದೆ ಎಂದು ಸರ್ಕಾರವೇ ಅಧಿಕೃತವಾಗಿ ಹೇಳುತ್ತೆ. ಇವರ ಚೀನಾ ವಿರೋಧಿ ರಾಜಕೀಯ ಭಾಷಣಗಳ ನಡುವೆ ಚೀನಾದ ಕಂಪನಿಗಳಿಂದಲೂ ದೇಣಿಗೆ ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ ಇದೆ. ಇವೆಲ್ಲವೂ ಪ್ರಶ್ನೆಗೊಳಗಬೇಕಾದ ಅಂಶಗಳು. ನಿಧಿ ಅಂದರೆ ಕೇವಲ ಹಣವಲ್ಲ, ಅದು ಜನರ ನಂಬಿಕೆ. ಒಬ್ಬ ಸಾಮಾನ್ಯ ವ್ಯಕ್ತಿ 100 ರೂಪಾಯಿ ಕೊಟ್ಟಾಗ ಅದನ್ನು ಕೇವಲ 100 ರೂಪಾಯಿ ಕೊಡುವುದಿಲ್ಲ, ತನ್ನ ನಂಬಿಕೆಯನ್ನು ಕೊಡ್ತಾನೆ ಆತ. ಒಬ್ಬ ಕಾರ್ಮಿಕ 500 ರೂಪಾಯಿ ಕೊಟ್ಟಾಗ ಅವನು ತನ್ನ ಒಂದು ದಿನದ ದುಡಿಮೆಯ ಭಾಗವನ್ನು ಕೊಡ್ತಾನೆ. ಒಂದು ಕಂಪನಿ ಕೋಟಿ ಕೊಟ್ಟಾಗ ಅದು ಕೂಡ ಒಂದು ಸಾರ್ವಜನಿಕ ನಂಬಿಕೆ ವ್ಯವಸ್ಥೆಯ ಭಾಗವಾಗತ್ತೆ. ಹೀಗಾಗಿ ಆ ಹಣದ ಪ್ರತಿಯೊಂದು ರೂಪಾಯಿನೂ ಎಲ್ಲಿಗೆ ಹೋಯಿತು ಎಂಬ ಲೆಕ್ಕ ಇರಬೇಕು, ಉತ್ತರವೂ ಇರಬೇಕು. ಜನರ ಹಣಕ್ಕೆ ಜನರ ಪ್ರಶ್ನೆ ಇದ್ದೇ ಇರುತ್ತೆ. ಸರ್ಕಾರ ಬದಲಾದರೂ ಈ ಪ್ರಶ್ನೆ ಉಳಿಯುತ್ತೆ. ಯಾರು ಅಧಿಕಾರದಲ್ಲಿದ್ದರೂ ಅದಕ್ಕೆ ಉತ್ತರ ಕೊಡಬೇಕು. ಯಾವ ಪಕ್ಷವಾಗಿದ್ದರೂ ಲೆಕ್ಕ ಕೊಡಬೇಕು. ಯಾವ ನಿಧಿಯಾಗಿದ್ದರೂ ಲೆಕ್ಕ ಕೊಡಬೇಕು. ಯಾವ ನಾಯಕನ ಹೆಸರಿದ್ರೂ ಲೆಕ್ಕ ಕೊಡಬೇಕು. ಒಬ್ಬ ಬಡವ 100 ರೂಪಾಯಿ ಕೊಟ್ಟಾಗ ಅದು ಅವನಿಗೆ ದೊಡ್ಡ ಹಣವಾಗಿರ್ಬೋದು. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ 1000 ರೂಪಾಯಿ ಕೊಟ್ಟಾಗ ಅದು ಅವನ ಒಂದು ದಿನದ ಖರ್ಚಾಗಿರ್ಬೋದು. ದೇಶದ ಸಂಕಷ್ಟದಲ್ಲಿರುವ ಯಾರಿಗಾದರೂ ಉಪಯೋಗವಾಗಲಿ ಅನ್ನೋ ನಂಬಿಕೆಯಲ್ಲಿ ಅವರು ಆ ಹಣವನ್ನು ಕೊಟ್ಟಿರ್ತಾರೆ. ಆ ನಂಬಿಕೆ ಮುಖ್ಯ. ಆ ನಂಬಿಕೆಗೆ ಲೆಕ್ಕ ಬೇಕು. ಆ ಲೆಕ್ಕಕ್ಕೆ ಪಾರದರ್ಶಕತೆ ಬೇಕು. ಆ ಪಾರದರ್ಶಕತೆಗೆ ಪ್ರಶ್ನೆ ಕೇಳುವ ನಾಗರಿಕ ಬೇಕು. ಇಂದು PM ಕೇರ್ಸ್ ಫಂಡ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಉಳಿದಿದೆ. ಅದರ ಬಹುಪಾಲು ಹಣ FDಯಲ್ಲಿದೆ. ಬಡ್ಡಿಯಿಂದಲೂ 100 ಕೋಟಿ ಆದಾಯ ಬಂದಿದೆ. ಇವೆಲ್ಲ ಲೆಕ್ಕದಲ್ಲಿ ಕಾಣಿಸ್ತಾ ಇದೆ. ಆದರೆ ಆ ಹಣ ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸಲಾಗ್ತಾ ಇದೆಯಾ? ಜನರಿಗೆ ಅದರ ಸಂಪೂರ್ಣ ಮಾಹಿತಿ ಸಿಗ್ತಾ ಇದೆಯಾ? RTI ಮೂಲಕ ಕೇಳುವ ಪ್ರತಿಯೊಂದು ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗ್ತಾ ಇದೆಯಾ? ನಿಧಿಯ ಹಣದಿಂದ ನಡೆದ ಯೋಜನೆಗಳ ಪರಿಣಾಮವನ್ನು ಜನರು ಪರಿಶೀಲಿಸಬಹುದಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹೊಣೆ ಮೋದಿ ಸರ್ಕಾರದ ಮೇಲಿದೆ. ಆ ನಿಧಿಯ ಮೇಲೆ ಪ್ರಧಾನಿಯ ಹೆಸರು ಇರಬಹುದು, ಆದರೆ ಆ ನಿಧಿಯ ಮೇಲೆ ನಂಬಿಕೆ ಇಡುವವರು ಈ ದೇಶದ ಜನರು. ಹಾಗಾಗಿ ಜನರ ಹಣದ ಬಗ್ಗೆ ಅಂತಿಮ ಪ್ರಶ್ನೆ ಕೇಳುವ ಹಕ್ಕು ಕೂಡ ಜನರಿಗೆ ಸೇರಿದ್ದು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.